ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಸರ್, ಮದುವೆ ಖರ್ಚು, ಎಂಗೇಜ್ಮೆಂಟ್ ಖರ್ಚು ಎಲ್ಲ ಅತ್ತೆನೆ ನೋಡ್ಕೋತೀನಿ ಅಂತ ಹೇಳಿದ್ರು. ಆದ್ರೆ ಅದಕ್ಕೆ ಮೈನಾನೇ ಒಪ್ಪಿಲ್ಲ. ಆದ್ರೆ ಆಮೇಲೆ ಅತ್ತೆ ಮೈನಾ ಇಬ್ರು ಮಾತಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡ್ರು. ಆದ್ರೂ ಯಾಕೋ ದೀಪಂಗೆ ಸರಿ ಹೋಗಿಲ್ಲ ಅನ್ಸುತ್ತೆ. ಅದನ್ನೇ ನಿಮ್ ಹತ್ರ ಹೇಳಕ್ ಬಂದಿದ್ದಾಳೆ ಅಲ್ವಾ ದೀಪಾ? ದೀಪಾ, ನಿನ್ ಭಾವಿ ಅದಕ್ಕೆ ಮದ್ವೆಗೋಸ್ಕರ ಸಾಲ ಮಾಡ್ಕೊಂಡು ಕಷ್ಟಪಡೋದು ನೀನ್ ಫೀಲ್ ಮಾಡ್ಕೋತಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಖರ್ಚು ನಾನ್ ನೋಡ್ಕೋತೀನಿ, ಸರಿನಾ? ಅಲ್ಲ, ಪುಷ್ಪಕ್ ಸರ್ ಅಷ್ಟೆಲ್ಲ ಹೇಳ್ತಿದ್ದಾರೆ, ಸರಿ ಅಂತ ಹೇಳು ದೀಪಾ. ಸರಿ ಅಂತ ಹೇಳು ದೀಪಾ. ಸರಿ ಸರ್. ಸರಿ, ನೀವು ಹೋಗಿರಿ, ನಾನು ಬರ್ತೀನಿ. ಹಾ ಸರಿ ಸರ್. ದೀಪಾ, ಏನ್ ಮಾಡಕ್ ಹೊರಟಿದ್ಯಾ? ನಿಮ್ಮಮ್ಮ ನಿಮ್ಮ ಅಣ್ಣನ ಹತ್ರ ಏನ್ ಹೇಳಿದ್ರು ಅಂತ ನೆನ್ಪಿಲ್ವಾ ನಿನ್ಗೆ? ಮರ್ತ ಹೋಯ್ತಾ? ನೋಡು, ನಿಮ್ ಕುಟುಂಬ ಚೆನ್ನಾಗಿರ್ಬೇಕು ಅಂದ್ರೆ ಧ್ರುವ ಅವರು ತುಳಸಿ ಅವರು ಮದ್ವೆ ಆಗ್ಬೇಕು. ಇನ್ ಯಾವತ್ತು ನನ್ನೂ ನಿಮ್ಮಣ್ಣನ್ನು ಒಂದ್ ಮಾಡಕ್ ನೋಡ್ಬೇಡ. ಆ ಯೋಚನೆ ನಿನ್ ತಲೆಯಲ್ಲಿ ಬರ್ಬಾರ್ದು. ಪುಷ್ಪಕ್ ಸರ್ ಹತ್ರ ನಿಜ ಹೇಳಕ್ ಹೋಗಿ ಎಂಗೇಜ್ಮೆಂಟ್ ನಿಲ್ಸಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಅವ್ರು ಹೋಗಿ ನಿಮ್ಮಮ್ಮನ ಹತ್ರ, ನಿಮ್ಮ ಅಣ್ಣನ ಹತ್ರ ಗಲಾಟೆ ಮಾಡ್ತಾರೆ. ಆಮೇಲೆ ನಿಮ್ಮಮ್ಮ ಏನ್ ಮಾಡ್ಕೋತಾರೆ ಅಂತ ನಿನಗೆ ಚೆನ್ನಾಗ್ ಗೊತ್ತಲ್ಲ. ನಿಮ್ಮಮ್ಮ ಇಲ್ದೇ ಇರೋ ಮನೆಯಲ್ಲಿ ನೀನು ನಿಮ್ಮಣ್ಣ ಏನ್ ಮಾಡ್ತೀರಾ? ನಿಮ್ ಮನೆ ಪರಿಸ್ಥಿತಿ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಒಂದ್ ಕೆಲ್ಸ ಮಾಡು, ಇದನ್ನೆಲ್ಲ ನಿಧಾನಕ್ಕೆ ಯೋಚನೆ ಮಾಡು. ಆಮೇಲೆ ಪುಷ್ಪಕ್ ಸರ್ ಹತ್ರ ನಿಜ ಹೇಳ್ಬೇಕಾ ಬೇಡ್ವಾ ಅಂತ ನಿರ್ಧಾರ ಮಾಡು. ಬರ್ಲಾ? ಹೊಸ ಚಿಗುರು ಅನ್ನೋ ತರ ಇವಾಗ ನಾನು ಹಳೆ ಆಟ ಆಡಿಸ್ತಾ ಇದ್ದೀನಿ. ಬಾಲರಾಜ್ ಹಾಗೂ ಆನಂದ್. ಬನ್ನಿ ಸರ್. ಇಲ್ಲಪ್ಪ, ಬನ್ನಿ ಆಡೋಣ, ಬನ್ನಿ. ಏನೋ ಆನಂದ, ಆಡೋಣ. ಓಕೆ ಆಡಿಯನ್ಸ್, ಶೇರ್ ಮಾಡಕ್ಕೆ ರೆಡಿ ನಾ? ಆನ್ ದ ಕೌಂಟ್ ಆಫ್ 3 2 1 ಕಮ್ ಆನ್ ಎವರಿಬಡಿ, ಜಂಪ್ ಆನ್ ಎವರಿ. ಬಾಲರಾಜ್ ಸರ್ನ ಇಲ್ಲೇ ಉಳಿಸ್ಕೊಳ್ತಾ ಇದ್ದೀನಿ. ಸೋತಿರೋಂತ ನಮ್ಮ ಆನಂದ್ ಸರ್ನ ಬೀಳ್ಕೊಡ್ತಾ ಇದ್ದೀನಿ. ಸರ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಊಟ ಮಾಡಿದೆಲ್ಲ ಸಾರ್ಕಾಯ್ತು ಬಿಡಿ. ಜಯಂತಿ, ಹೇಳು ಆನಂದಿಗೆ ಹೇಳು. ಈಗ ನಮ್ಮ ಬಾಲರಾಜ್ ಸರ್ಗೆ ಟಕ್ಕರ್ ಕೊಡೋದಕ್ಕೆ ಮರಗುಳಿ ಮಲ್ಲಿಯವ್ರು ಬರ್ತಾ ಇದ್ದಾರೆ. ಹೋಗಿ ಮಮ್ಮಕ್ಕ. ಚಿಕಿತ್ಸದಲ್ಲಿ ಯಾರಾಗ್ತಾರೆ ವಿನ್ನರ್ ನೋಡೋಣ. ಕಮ್ ಆನ್, 3 2 1 ಗೋ. ನಾನೇ ಗೆದ್ದಿದ್ದು.
ಸರ್ ಸೋತಿದ್ದಾರೆ, ನಮ್ಮ ಮರಗುಳಿ ಮಲ್ಲಿ ಗೆದ್ದಿದ್ದಾರೆ. ಈ ಆಟದಲ್ಲಿ ಗೆದ್ದೋರ್ಗೆ 20,000 ಬಹುಮಾನ ಕೊಡ್ತೀವಿ ಅಂತ ನಮ್ಮ ಪುಷ್ಪಕ್ ಸರ್ ಅನೌನ್ಸ್ ಮಾಡಿದ್ದಾರೆ. ಬರ್ಲಿ ಚಪ್ಪಾಳೆ. ಮೈನಾ, ಈಗ ಹೇಗಿದೆಯಾ? ಸರ್ ವಾಮಿಟ್ ಆಯ್ತಂತೆ ಸರ್. ತಗೋ ಮೈನಾ, ಜ್ಯೂಸ್ ಕುಡಿ. ಕುಡಿರಿ ಮೈನಾ ಅವ್ರೆ. ತಗೊಳ್ಳಿ. ತಗೋ. ಈಗ ಹೇಗಿದೆ ಮೈನಾ? ಸರ್ ಇವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಒಂದ್ಸಲ ಚೆಕಪ್ ಮಾಡಿಸ್ಕೊಂಡ್ ಬರ್ತೀನಿ ಸರ್. ಬೆಟರ್ ಅಲ್ವಾ? ಧ್ರುವ ಕಾಮ್ ಡೌನ್. ನಿನಗೆ ಮೈನನ್ ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ನಮಗೆ ಗೊತ್ತು. ಆದರೆ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಊಟ ಆಗಿದ ತಕ್ಷಣ ಇಮಿಡಿಯೇಟ್ಲಿ ಆಕ್ಟಿವಿಟಿ ಮಾಡಿದ್ವಲ್ಲ, ಆ್ಯಂಡ್ ಬಿಸಿಲು ಬೇರೆ ಜಾಸ್ತಿ ಇದೆ, ಅದಕ್ಕೆ ಹೀಗಾಗಿರುತ್ತೆ. ರಿಲ್ಯಾಕ್ಸ್. ಮೈನಾ, ಈಗ ಹೇಗೆ ಅನ್ನಿಸ್ತಿದೆ? ಐ ಆಲ್ರೆಡಿ ಪರವಾಗಿಲ್ಲ ಸರ್. ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಸರ್ ನಾನು ಶೋರ್, ಹೋಗು, ಕರ್ಕೊಂಡು ಬನ್ನಿ ಮೈನಾ ಅವ್ರೆ, ಬನ್ನಿ. ನೋಡಿ, ಜಸ್ಟ್ ಟಯರ್ಡ್ ಆಗಿರ್ತಾಳೆ ಅಷ್ಟೆ. ನೀವೆಲ್ಲರೂ ಹೋಗಿ ಎಂಜಾಯ್ ಮಾಡಿ.